Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಯುದ್ಧ ಇತ್ತಲ್ಲ ಅಂತೂ ಇಂತೂ ಒಂದು ಹಂತಕ್ಕೆ ಬಂದಿದೆ. ಯಾಕಂದರೆ ಬರ ಪರಿಹಾರವನ್ನು ಬಿಡುಗಡೆಗೊಳಿಸಿದೆ ಕೇಂದ್ರ. ರಾಜ್ಯಕ್ಕೆ ಬರ ಪರಿಹಾರದ ಹಣ 3,454 ಕೋಟಿ ರೂಪಾಯಿ. ಸೆಪ್ಟೆಂಬರ್ನಲ್ಲಿ ಪರಿಹಾರಕ್ಕೆ ರಾಜ್ಯ ಮನವಿ ಸಲ್ಲಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ತನಕ ಹೋಗಿತ್ತು. 18,172 ಕೋಟಿ ರೂಪಾಯಿ ಕೇಳಿತ್ತು. 18,172. ಆದರೆ 3,454 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ವಾರದೊಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಕೇಂದ್ರಕ್ಕೆ ಮುಚ್ಚಳಿಕೆ ಸಲ್ಲಿಸಿತ್ತು. ಕೇಂದ್ರ ವಿಚಾರಣೆ ವೇಳೆ ಹೇಳಿತ್ತು. ಹೇಳಿದ ಪ್ರಕಾರ ಈಗ 3,454 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ. ಸುಪ್ರೀಂ ಕೋರ್ಟ್ ಏನು ಗಡುವು ಕೊಟ್ಟಿತ್ತು, ಆ ಗಡುವಿನ ಒಳಗಡೆನೇ 3,454 ಕೋಟಿ ರೂಪಾಯಿಯನ್ನು ಕೇಂದ್ರ ಬಿಡುಗಡೆ ಮಾಡಿದೆ. ವಿಚಾರಣೆ ಸಂದರ್ಭದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿತ್ತು ಕೋರ್ಟಿಗೆ ಕೇಂದ್ರ ಸರ್ಕಾರ, ಇಲ್ಲ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ. ಅದರ ಪ್ರಕಾರ ಬಿಡುಗಡೆ ಆಗಿದೆ. ಆದರೆ ನಾವು ಕೇಳಿದ್ದು 18,172 ಕೋಟಿ ರೂಪಾಯಿ. ಆದರೆ 3,454 ಕೋಟಿ ರೂಪಾಯಿ ಯಾವ ಮೂಲೆಗಾಗತ್ತೆ ಅನ್ನುವಂಥದ್ದು ರಾಜ್ಯದ ವಾದ. ಅಂದರೆ ನಾವು ಹೆಚ್ಚು ಕೇಳಿದ್ವಿ, ಹೆಚ್ಚು ಕೊಡ್ತಿಲ್ಲ, ಇವರು ತಾರತಮ್ಯ ಮಾಡ್ತಾ ಇದ್ದಾರೆ. ರಾಜ್ಯ ಒಟ್ಟು 18,171 ಕೋಟಿ ರೂಪಾಯಿ ಕೇಳಿತ್ತು. ಆದರೆ ಅಷ್ಟು ಕೊಡೋಕ್ಕೆ ಆಗಿಲ್ಲ. ಕೇಂದ್ರ ಕೊಟ್ಟಿರುವಂಥದ್ದು 3,454 ಕೋಟಿ ರೂಪಾಯಿ. 4,663 ಕೋಟಿ ಬೆಳೆ ನಷ್ಟಕ್ಕೆ, 363 ಕೋಟಿ ರೂಪಾಯಿ ಜಾನುವಾರುಗಳಿಗೆ ಈ ಮೇವು ಹಾಕಬೇಕು, ಔಷಧ ಹಾಕಬೇಕು, ಅವಕ್ಕೆ ಶಿಬಿರ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ. ಈ ರೀತಿ ಒಟ್ಟು 18,171 ಕೋಟಿ ರೂಪಾಯಿ, ಸರಿ ಸುಮಾರು ಏನಂದರೆ 172 ಕೋಟಿ, 18,172 ಕೋಟಿ ರೂಪಾಯಿ ಕೇಳಿತ್ತು. ಆದರೆ ಕೇಂದ್ರ ಕೊಟ್ಟಿರುವಂಥದ್ದು 3,454 ಕೋಟಿ ರೂಪಾಯಿ. ನೋಡಿ, ಈ ರೀತಿ ತಾರತಮ್ಯ ಮಾಡಲಾಗ್ತಾ ಇದೆ. ನಾವು ಕೇಳಿದ್ದೆಷ್ಟು, ನೀವು ಕೊಟ್ಟಿರೋದೆಷ್ಟು. ಕೇಂದ್ರ ಘೋಷಣೆ ಮಾಡಿರುವಂಥ ಈ ಪರಿಹಾರದ ಹಣ ಇದೆಯಲ್ಲ, ಇದು ಬಹಳ ಬಹಳ ಕಡಿಮೆ. ಸೆಪ್ಟೆಂಬರ್ನಲ್ಲೇ ನಾವು ಬರ ಪರಿಹಾರ ಕೇಳಿದ್ವಿ. ಆದರೆ ಈಗ ಇವರು ಬಿಡುಗಡೆ ಮಾಡಿರೋದು 3,454 ಕೋಟಿ ರೂಪಾಯಿ. ನಾವು ಕೇಳಿದ್ದು 18,172 ಕೋಟಿ, ಕೇಂದ್ರ ಕೊಟ್ಟಿರೋದು 3,454 ಕೋಟಿ ರೂಪಾಯಿ. ಇದು ತಾರತಮ್ಯ. ಇದು ಸುಳ್ಳು ಹೇಳೋದ್ರಲ್ಲಿ ಪ್ರಧಾನಿ ಮೋದಿ ನಿಸ್ಸೀಮರು. ಸುಳ್ಳನ್ನೇ ಮಾರುಕಟ್ಟೆ ಮಾಡ್ತಿರೋರು ಮೋದಿ. ಇದು ಸಿದ್ದರಾಮಯ್ಯನವರ ವಾಗ್ದಾಳಿ. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡಬೇಕು ಅಂತ. ನೋಡ್ರಿ, ನರೇಂದ್ರ ಮೋದಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಅವರು ಇವತ್ತಿನವರಿಗೆ. ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಇವತ್ತಿನವರಿಗೆ. ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ಮಂಗಳಸೂತ್ರ ಎಲ್ಲಿ ಇದು ಮಾಡ್ತಾರೆ? ಇವೆಲ್ಲ ಬಿಟ್ಟಾಗಿ ಏನೋ ಹೇಳೋದು, ಜನಗಳ ಭಾವನೆಗಳನ್ನ ಕೆಡಿಸ್ತಕ್ಕಂಥ ವಿಚಾರಗಳನ್ನ ಹೇಳೋದು, ಆಮೇಲೆ ಪೋಲರೈಸೇಷನ್ ವೋಟ್ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ವಿಚಾರ ಹೇಳ್ತಕ್ಕಂಥದ್ದು, ಈ ತರದವೆಲ್ಲ ಹೇಳಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವೆಲ್ಲ ಇಂಥವೆಲ್ಲ ಹೇಳಿದ್ರೆ ಅವ್ರ ಘನತೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸ. ಕೇಂದ್ರದ ಪರಿಹಾರ ಘೋಷಣೆಯ ಬಗ್ಗೆ ಅಧಿಕೃತವಾಗಿ ನಮಗೇನೂ ಕೂಡ ಪತ್ರ ಬಂದಿಲ್ಲ. ನಾವು ಸೋಷಿಯಲ್ ಮೀಡಿಯಾ ನೋಡೇ ತಿಳ್ಕೊಂಡಿದ್ದೀವಿ. ಅಧಿಕೃತವಾಗಿ ಕೇಂದ್ರದಿಂದ ನಮಗಿನ್ನೂ ಸಂದೇಶ ರವಾನೆ ಆಗಿಲ್ಲ. ಸೋಷಿಯಲ್ ಮೀಡಿಯಾ ಮುಖಾಂತರನೇ ನಮಗೆ ಗೊತ್ತಾಗಿದೆ. ಇದು ಕೃಷ್ಣ ಬೈರೇಗೌಡರ ಮಾತು. ಬೆಂಗಳೂರಿನಲ್ಲಿ ಕಂದಾಯ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅತಿ ಕಡಿಮೆ ಹಣವನ್ನು ಕೇಂದ್ರ ಕರ್ನಾಟಕಕ್ಕೆ ಕೊಟ್ಟಿದೆ. ನಾವೇನಾದ್ರೂ ಕೋರ್ಟ್ ಗೇಟ್ಗೆ ಹೋಗಲಿಲ್ಲ ಅಂದಿದ್ದಿದ್ರೆ ಈ ಹಣ ಕೂಡ ಬರ್ತಿರ್ಲಿಲ್ಲ. ಕಡಿಮೆ ಹಣ ಕೊಡೋದ್ರ ಮುಖಾಂತರ ರಾಜ್ಯಕ್ಕೆ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ. ಆದ್ರೆ ನಾವು ಬಿಡಲ್ಲ, ಮತ್ತೆ ಮತ್ತೆ ಪತ್ರ ಬರೀತೀವಿ, ಬಾಕಿ ಹಣ ಬಿಡುಗಡೆಗೆ ಒತ್ತಾಯಿಸ್ತೀವಿ ಅಂತ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಿದೆ ಅನ್ನುವಂಥ ಪತ್ರ
ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡ ಮೇಲೆ ನಾವು ನಮ್ಮ ಅಧಿಕಾರಿಗಳು ಕರ್ನಾಟಕ ಭವನ ಡೈಲಿ ರೆಸಿಡೆಂಟ್ ಕಮಿಷನರ್ ಅವರನ್ನು ಸಂಪರ್ಕ ಮಾಡಿ ಅವರು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ದೃಢೀಕರಿಸ್ಕೊಂಡಿದ್ದೇವೆ. ನಮಗೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಪತ್ರ ಬಂದಿಲ್ಲ. ಆದರೂ ಕೂಡ ನಮ್ಮ ಅಧಿಕಾರಿಗಳೇ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತನಾಡಿದಾಗ ಹೌದು ಅಂತ ದೃಢೀಕರಣ ಮಾಡಿದ್ದಾರೆ. ಬಟ್ ನಮಗೆ ಪತ್ರ ಅಥವಾ ಸೂಚನೆಯನ್ನ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಾವು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕೆ ಸಲ್ಲಿಸಿದ್ದ ಮನವಿ 18,172 ಕೋಟಿ ಮೊತ್ತಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಯಾಕೆಂದರೆ 240ರಲ್ಲಿ 223 ತಾಲೂಕುಗಳಲ್ಲಿ ಬರ ಇದೆ. ಇದು ಬಹಳ ಗಂಭೀರವಾಗಿದೆ ಈ ಬಾರಿ ಬರದ ಪರಿಸ್ಥಿತಿ. ಮತ್ತು ರೈತರು ಮುಂಗಾರು ಬೆಳೆಯನ್ನು ಕಳೆದುಕೊಂಡಿದ್ದಾರೆ, ಹಾಗೂ ಹಿಂಗಾರಿನಲ್ಲಿ ಬೆಳೆನೂ ಇಡೋದಕ್ಕಾಗಿಲ್ಲ ಬಹುತೇಕ ಕಡೆ. ಈ ರೀತಿಯಾಗಿ ಸಮಸ್ಯೆ ಇರುವಾಗ ಸಮಸ್ಯೆಯ ಗಂಭೀರತೆಯ ಆಧಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರ NDRF ಮಾರ್ಗಸೂಚಿಗಳ ಮೇಲೆ ನಾವು ಕೇಳಿದ್ದು 18,172 ಕೋಟಿ. ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು 3,400 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ. ಇದು ನಾವು ಕೇಳಿದ ಮೊತ್ತಕ್ಕೆ ನೋಡಿದಾಗ ಬಹಳ ಅಲ್ಪ ಮೊತ್ತವನ್ನು ಕೇಂದ್ರ ಸರ್ಕಾರ ಕೊಡೋದರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೇಳಿದ್ದು 18,172, ಆದರೆ ಕೊಟ್ಟಿರೋದು 3,400 ಕೋಟಿ ಆಸ್ಪಾಸ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಮತ್ತೊಮ್ಮೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಕೇಳಿದ್ದು 18,000, ಆದರೆ 3,452 ಕೋಟಿಯನ್ನು ಕೇಂದ್ರ ಕೊಟ್ಟಿದೆ. ಇದು ಒಂದು ಲೆಕ್ಕದಲ್ಲಿ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಸುರಿದಂಗಾಗಿದೆ ಅಂತಾರೆ DK ಶಿವಕುಮಾರ್. ನಾವು ಕೇಳಿದ್ದೆಷ್ಟು, ಅವ್ರು ಕೊಟ್ಟಿದ್ದೆಷ್ಟು? ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಸಾಕಾಗತ್ತಾ? ಬರ ಪರಿಹಾರದ ಬಗ್ಗೆ DK ಶಿವಕುಮಾರ್ ವ್ಯಾಖ್ಯಾನ ಇದು. 18,000 ಕೋಟಿ ಕೇಳಿದ್ವಿ ಪರಿಹಾರವನ್ನು, 3,000 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ. ಎಲ್ಲಿಗಾಗತ್ತಿದು ಅಂತ ಕೇಳ್ತಾರೆ ಅವರು. ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನೋದೊಂದು ಸಮಾಧಾನ ಅಂತ ಕೂಡ DK ಶಿವಕುಮಾರ್ ಹೇಳಿದ್ದಾರೆ. 18,000 ಕೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಇದೇನಲ್ಲ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನು ಹೋರಾಟ ಮುಂದುವರಿಸ್ತೇವೆ. ಈಗೂ BJP-ಅವರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮ್ಗೆ ರಾಜಕೀಯದ ಮಾಡೋದು ಬೇಡ, ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತ ಹೇಳಿ ಎಲ್ಲ ಲೀಡರ್ಗಳಿಗೆ ಈ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ನಮ್ಗೆ ಸಿಗಲೇಬೇಕು. ಎಲ್ಲ BJP ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಐತೆ ಅಂದರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನ ಪ್ರತಿಪಾದನೆ ಮಾಡಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.